20 ವರ್ಷ ಒಂದು ಯಾವುದೇ ಒಂದು ಆ್ಯಕ್ಟ್ ತೊಗೊಂಡ್ರೆ 20 ವರ್ಷ ಕನ್ಸಿಡರಬಲ್ ಪೀರಿಯಡ್ ಟು ಅನಲೈಸ್ ಆ್ಯಂಡ್ ಸಿ ಎಫೆಕ್ಟಿವ್ನೆಸ್ ಆಗಿದೆಯಾ ಇಲ್ವಾ ಅಂತ ಹೇಳೋದಕ್ಕೆ. ಇದು ಸಾಕಷ್ಟು ಮಟ್ಟಿಗೆ ಎಫೆಕ್ಟಿವ್ ಆಗಿದೆ. ಒಂದು ಜನರಿಗೆ ಎಂಪವರ್ಮೆಂಟ್ ಆಗಿದೆ, ಟ್ರಾನ್ಸ್ಪರೆನ್ಸಿ ಬಂದಿದೆ, ಅಡ್ಮಿನಿಸ್ಟ್ರೇಷನ್ ಸಾಕಷ್ಟು ಟ್ರಾನ್ಸ್ಪರೆನ್ಸಿ ಬಂದಿದೆ, ಅಕೌಂಟಬಿಲಿಟಿ ಬಂದಿದೆ. ಸ್ವಲ್ಪ ಕರಪ್ಷನ್, ಬೇಸಿಕ್ ಕರಪ್ಷನ್ ಏನು ವೀಡ್ ಔಟ್ ಮಾಡಬೇಕು, 3 ಬಂದಾಗ ಕರಪ್ಷನ್ ಕಡಿಮೆ ಆಗುತ್ತೆ. ಹೌದು. ಸೊ ರುದ್ರಣ್ಣವ್ರು ಹೇಳ್ದಂಗೆ ಕರಪ್ಷನ್ ಕಂಪ್ಲೀಟಾಗಿ ಎರಡಿಕೇಟ್ ಮಾಡೋಕ್ಕಾಗಿಲ್ಲ, ಅದು ಮಾಡೋಕ್ಕಾಗೋದಿಲ್ಲ. ಬಟ್ ಕರ್ಬ್ ಆಗಿದೆ ಕರಪ್ಷನ್, ತುಂಬ ಮಟ್ಟಿಗೆ ಭ್ರಷ್ಟಾಚಾರ ಕಡಿವಾಣ ಆಗಿದೆ. ಬಟ್ ಆದರೂ ಸಹ ಅದರ ಬಳಕೆ ಹೆಂಗಿದೆಯೋ, ಸದ್ಬಳಕೆ ಹೆಂಗಿದೆಯೋ, ದುರ್ಬಳಕೆ ಕೂಡ ಅದೇ ರೀತಿ ನಡೀತಾ ಇದೆ. ಸೊ ದುರ್ಬಳಕೆ ಯಾಕೆ ಆಗ್ತಾ ಇದೆ ಅಂದರೆ ಮಾಹಿತಿ ಕೊಡದೇ ಇದ್ದಾಗ ದುರ್ಬಳಕೆ ಆಗ್ತದೆ. ಕಲಿಯೋದು ಇದು ಸಿಂಪಲ್ ಆಗ್ತಿದೆ. ಆರ್ ಟಿ ಆ್ಯಕ್ಟು ಯಾರು ಬೇಕಾದ್ರೂ ಒಂದು 10-20 ಪುಟ ಇದೆ, ಯಾರು ಬೇಕಾದ್ರೂ ತಕ್ಷಣ ಓದಿ ತಿಳ್ಕೊಳ್ಳೋಂಥ ಆಗ್ತಿದೆ. ತುಂಬ ಸರಳವಾಗಿ ಮಾಡಿದ್ದಾರೆ, ಆದರೆ ಅಧಿಕಾರಿಗಳು ತಿಳ್ಕೊಳಕ್ಕೆ ಹೋಗಿಲ್ಲ. ಸೊ ಹಿಂಗಾಗಿ ಅಧಿಕಾರಿಗಳ ನಿರಾಸಕ್ತಿಯಿಂದ ಇದು ಎಫೆಕ್ಟಿವ್ನೆಸ್ ಕಡಿಮೆ ಆಗಿದೆ. ಅದೇ ರೀತಿ ದುರ್ಬಳಕೆನೂ ಆಗ್ತಾ ಇದೆ. ಆ ದುರ್ಬಳಕೆ ಯಾಕಾಗ್ತಿದೆ, ಅಧಿಕಾರಿಗಳ ನಿರಾಸಕ್ತಿ ಮಾಹಿತಿ ಕೊಡೋದಕ್ಕೆ.